ನಿಮಗೂ ಕೂಡ ಶುಗರ್ ಇದೆಯಾ? ತುಂಬಾ ವೆಯ್ಟ್ ಲಾಸ್ ಆಗ್ತಿದ್ಯಾ? ಯಾಕೆ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಶುಗರ್ ಇರೋರು ಬರೀ ಸಣ್ಣ ಆಗ್ಬೇಕಂತ ಅಲ್ಲ, ದಪ್ಪ ಕೂಡ ಆಗ್ಬೋದು. ಯಾವಾಗ ತುಂಬಾ ಸಣ್ಣ ಆಗ್ತಾರೆ, ವೆಯ್ಟ್ ಲಾಸ್ ಆಗುತ್ತೆ ಅಂದ್ರೆ ಅವ್ರ ಬಾಡಿಲಿ ಇನ್ಸುಲಿನ್ ಲೆವೆಲ್ ತುಂಬಾ ಕಡಿಮೆ ಆದಾಗ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾನೇ ಜಾಸ್ತಿ ಆದಾಗ. ನಾವು ಯಾವುದೇ ಒಂದು ಆಕ್ಟಿವಿಟಿ ಮಾಡ್ಬೇಕಂದ್ರೆ ನಮಗೆ ಎನರ್ಜಿ ಬೇಕು. ನಾವು ಊಟ ಮಾಡ್ತೀವಿ, ಊಟ ಮಾಡಿದ ನಂತರ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಗ್ಲೂಕೋಸ್ ಸೆಲ್ಸ್ ಒಳಗೋಗುತ್ತೆ, ಅವಾಗ ಸೆಲ್ಸ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಈ ಗ್ಲೂಕೋಸ್ ಸೆಲ್ಸ್ ಒಳಗೆ ಹೋಗ್ಬೇಕಂದ್ರೆ ಇನ್ಸುಲಿನ್ ಬೇಕು. ಡಯಾಬಿಟಿಸ್ ಕಂಡೀಷನ್ ಅಲ್ಲಿ ಇನ್ಸುಲಿನ್ ಕಡಿಮೆ ಇರುತ್ತೆ, ಆದ್ರಿಂದ ಗ್ಲೂಕೋಸ್ ಸೆಲ್ಸ್ ಒಳಗೆ ಹೋಗಲ್ಲ, ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ. ಗ್ಲೂಕೋಸ್ ಎಲ್ಲ ಬ್ಲಡ್ ಅಲ್ಲೇ ಉಳಿದ್ಬಿಡುತ್ತೆ. ಆದ್ರೆ ನಮ್ಮ ಬಾಡಿ ನೆನೆಸಕ್ಕೆ ಎನರ್ಜಿ ಬೇಕೇ ಬೇಕಲ್ವಾ? ಸೊ ನಮ್ಮ ಬಾಡಿ ಬೇರೆ ಪಾತ್ವೆಗಳ ಮೂಲಕ ಫ್ಯಾಟ್ ನ ಬರ್ನ್ ಮಾಡಿ ಎನರ್ಜಿನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಫ್ಯಾಟ್ ಲಾಸ್ ಆಗುತ್ತೆ. ಅಂಡ್ ಆಲ್ಸೋ ಇನ್ಸುಲಿನ್ ಲೆವೆಲ್ ತುಂಬಾ ಕಡಿಮೆ ಆದಾಗ ಮಸಲ್ ಪ್ರೋಟೀನ್ ಎಲ್ಲ ಬ್ರೇಕ್ ಡೌನ್ ಆಗಿ ಮಸಲ್ ಲಾಸ್ ಕೂಡ ಆಗುತ್ತೆ. ಕೊನೆಯದಾಗಿ ನಾನು ಹೇಳಿದೆ, ಗ್ಲೂಕೋಸ್ ಎಲ್ಲ ಬ್ಲಡ್ ಅಲ್ಲೇ ಉಳ್ಕೊಳುತ್ತೆ ಅಂತ. ಕಿಡ್ನಿ ನಮ್ಮ ದೇಹದಲ್ಲಿರೋ ಎಕ್ಸ್ಟ್ರಾ ಗ್ಲೂಕೋಸ್ ನ ಯೂರಿನ್ ಮೂಲಕ ಹೊರಗಾಕುತ್ತೆ. ಯಾವಾಗ ನಿಮ್ ಬ್ಲಡ್ ಶುಗರ್ ಲೆವೆಲ್ 180ರಿಂದ 200 ದಾಟುತ್ತೋ ಅವಾಗ ಯೂರಿನ್ ಅಲ್ಲಿ ಗ್ಲೂಕೋಸ್ ಹೊರಗೆ ಬರುತ್ತೆ. ಇವಾಗ ಗ್ಲೂಕೋಸ್ ಏನೋ ಹೊರಗೆ ಬರ್ತಿದೆ, ಅದ್ರ ಜೊತೆಗೆ ಜಾಸ್ತಿ ನೀರಿನ ಅಂಶ ಕೂಡ ಹೊರಗೆ ಬರುತ್ತೆ. ಇದರಿಂದ ತುಂಬಾನೇ ವಾಟರ್ ಲಾಸ್ ಆಗುತ್ತೆ. ಸೊ ಟೋಟಲಿ ಏನಾಯ್ತು, ಫ್ಯಾಟ್ ಲಾಸ್ ಕೂಡ ಆಯ್ತು, ಮಸಲ್ ಲಾಸ್ ಕೂಡ ಆಯ್ತು, ಅಂಡ್ ಆಲ್ಸೋ ವಾಟರ್ ಲಾಸ್ ಕೂಡ ಆಯ್ತು. ಇದ್ರ ರಿಸಲ್ಟ್ ಏನಪ್ಪಾ ಅಂದ್ರೆ ವೆಯ್ಟ್ ಲಾಸ್. ಸೊ ಶುಗರ್ ಇರೋರಿಗೆ ಯಾಕೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಗೊತ್ತಾಯ್ತಾ? ಇಂಥ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ನ ಸಿಂಪಲ್ ಆಗಿ ಕನ್ನಡದಲ್ಲಿ ನೀವು ಕಲಿಬೇಕು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಡಯಾಬಿಟಿಸ್ ಇರೋರು ದಪ್ಪ ಕೂಡ ಆಗ್ತಾರೆ, ಅದು ಯಾಕೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಡಾಕ್ಟರ್ ಮನೋಜ್ ಸೈನಿಂಗ್ ಆಫ್. ಬೈ ಬಾಯ್.